ಹಲೋ, ವೆಲ್ಕಮ್ ಬ್ಯಾಕ್ ಟು ಸ್ಪೈಸ್ ರಾಗ. ಇವತ್ತಿನ ರೆಸಿಪಿ ಬಂದು ಮಿರ್ಚಿ ಬಜ್ಜಿ ಅಥವಾ ಮೆಣಸಿನ್ಕಾಯಿ ಬಜ್ಜಿ. ಇದು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ಮಾಡೋದಕ್ಕೆ ಒಂದು 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ಈ ರೀತಿಯಾಗಿ ಮೆಣಸಿನ್ಕಾಯಿನ ತೊಳೆದಾದ್ಮೇಲೆ ಅದರ ನೀರನ್ನು ತಗೊಂಡು ಈ ರೀತಿಯಾಗಿ ಅದರ ತೊಟ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಒಂದು 8 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು 8 ಪೀಸಾಗಿ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ 4 ಪೀಸಾಗೂ ಕೂಡ ಕಟ್ ಮಾಡ್ಕೋಬೋದು. ಈ ಥರ ಅಡ್ಡ ಸೀಳ್ಕೋಬೇಕು ಫಸ್ಟು. ಆಮೇಲೆ ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸಿರೋ ಥರನೇ 4 ಪೀಸ್ ಆಗಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ನಿಮಗೆ ಖಾರ ಇದೆ ಅಂತ ಅಂದರೆ ತೀರಾ ಆ ಮೆಣಸಿನ್ಕಾಯಿ ಬೀಜಗಳನ್ನೆಲ್ಲ ಕೂಡ ತೆಗ್ದಾಕಿ ಮಾಡ್ಕೋಬೋದು. ಇಲ್ಲ ನಾವು ಖಾರ ತಿಂತೀವಿ ಅನ್ನೋದಿದ್ದರೆ ಹಾಗೆ ಆ ಬೀಜಗಳನ್ನು ಮೆಣಸಿನ್ಕಾಯಿ ಬೀಜನ ಇಟ್ಕೊಂಡು ಮೆಣಸಿನ್ಕಾಯಿ ಬಜ್ಜಿನ ಮಾಡ್ಕೋಬೋದು. ಈ ರೀತಿಯಾಗಿ ಎಲ್ಲ ಕಟ್ ಮಾಡಾದಮೇಲೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ. ಅದಾದಮೇಲೆ ನಾನು ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನು ಒಂದು ಸ್ವಲ್ಪ ಗಟ್ಟಿ ಹಿಂಗನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಗಟ್ಟಿ ಹಿಂಗಿಲ್ಲ ಅಂತ ಅಂದರೆ ಪುಡಿ ಹಿಂಗೆ ಕೂಡ ಸೇರಿಸ್ಕೋಬೋದು. ಗಟ್ಟಿ ಹಿಂಗನ್ನ ಸೇರಿಸ್ಕೊಂಡ್ರೆ ಈ ರೀತಿಯಾಗಿ ಹಿಂಗನ್ನು ಆ ನೀರಲ್ಲಿ ಕರಗಿಸ್ಕೊಳ್ಬೇಕಾಗುತ್ತೆ ಕೈಯಲ್ಲೇ ನುರ್ಕೊಂಡು. ಗಟ್ಟಿ ಹಿಂಗು ಜಾಸ್ತಿ ಫ್ಲೇವರ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಗಟ್ಟಿ ಹಿಂಗನ್ನೇ ಯಾವಾಗಲೂ ಬಳಸ್ತೀನಿ. ಪೌಡರ್ ಹಿಂಗಿಂತ ಗಟ್ಟಿ ಹಿಂಗು ಬಜ್ಜಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇಂಗು ಮತ್ತು ಉಪ್ಪು ಕರಗಿದ ಮೇಲೆ ಒಂದೊಂದೇ ಸ್ಪೂನ್ ಆಗುವಷ್ಟು ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ಲಾಗಿ ನನಗೆ ಒಂದು ಅರ್ಧದಿಂದ ಮುಕ್ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಿಡಿತು. ಈ ರೀತಿ ಕಡಲೆ ಹಿಟ್ಟನ್ನು ಒಂದೊಂದೇ ಸ್ಪೂನ್ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಅಕ್ಕಿ ಹಿಟ್ಟಿನ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ನೀವು ಹಿಟ್ಟು ಕಲಿಸ್ಕೊಳ್ತೀರಾ ಅಂದರೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಗಂಟು ಇರಬಾರ್ದು ಅದರಲ್ಲಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇಲ್ದಂಗೆ. ಈ ರೀತಿ ಮಿಕ್ಸ್ ಆದಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಒಂದು ಚಿಟಿಕೆ ಆಗುವಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ನೀವು ಸೋಡಾ ಬೇಡ ಅಂತಂದರೆ ಸ್ವಲ್ಪ ಲಿಂಬೆ ರಸನೂ ಸಹ ಸೇರಿಸ್ಕೋಬೋದು. ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಕೈಯಲ್ಲೇ. ಇಲ್ಲ ಅಂತಂದರೆ ನೀವು ಬೀಟರ್ ಅಥವಾ ಚಮಚದ ಸಹಾಯದಿಂದನೂ ಕೂಡ ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡ್ಕೋಬೋದು. ಬೀಟ್ ಮಾಡೋದ್ರಿಂದನೇ ತುಂಬ ಚೆನ್ನಾಗಿ ಬರುತ್ತೆ ಮೆಣಸಿನ್ಕಾಯಿ ಬಜ್ಜಿ. ನಾನು ಇನ್ನೊಂದು ಸಲ ಮತ್ತೆ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಕ್ ಶ್ಯೂರ್ ಯಾವುದೇ ಗಂಟುಗಳು ಇರಲ್ಲ ಆ ಕಲಸಿರೋ ಹಿಟ್ಟುಗಳಲ್ಲಿ. ಆ ರೀತಿಯಾಗಿ ಹಿಟ್ಟನ್ನು ಈ ಥರ ಕಲಿಸ್ಕೊಳ್ಳಿ. ಅದಾದಮೇಲೆ ಕಾದಿರೋ ಎಣ್ಣೆಯಲ್ಲಿ ಒಂದೊಂದೇ ಬಜ್ಜಿಗಳನ್ನು ಚೆನ್ನಾಗಿ ಕೋಟ್ ಮಾಡಿಕೊಂಡು ಈ ರೀತಿಯಾಗಿ ಬಿಟ್ಕೊಳ್ಳಿ. ಚೆನ್ನಾಗಿ ಎರಡೂ ಕಡೆನೂ ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಈ ರೀತಿ ಬಜ್ಜಿಯನ್ನು ತಗೊಳ್ಳಿ. ಇದಕ್ಕೆ ಯಾವುದೇ ರೀತಿಯ ಅಕ್ಕಿ ಹಿಟ್ಟು ಬೇಡ. ಒಳಗಡೆ ಜ್ಯೂಸಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಿರ್ಚಿ ಬಜ್ಜಿ ತಿನ್ನೋದಕ್ಕೆ. ಖಂಡಿತ ಈ ರೀತಿಯಾಗಿ ಒಂದು ಸಲ ಬಜ್ಜಿ ಟ್ರೈ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸ್ಪೈಸ್ ರಾಗನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.